ಹಲವು ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿದ ಮುನಿಗಳಿಗೂ ಶ್ರೀಹರಿಯ ಅನುಗ್ರಹ ದೊರೆಯುವುದು ಕಠಿಣ. ನೀನಿನ್ನು ಚಿಕ್ಕ ಬಾಲಕ. ಶ್ರೀಹರಿ ನಿನಗೆ ದರ್ಶನ ನೀಡುವುದು ಅಸಂಭವ. ಈ ದುಸ್ಸಾಹಸವನ್ನು ಬಿಟ್ಟು ಅರಮನೆಗೆ ನಡೆ. ಇಲ್ಲ ಪೂಜ್ಯರೇ, ಏನೇ ಆದರೂ ನಾನು ಗುರಿ ಸಾಧಿಸದೆ ಅರಮನೆಗೆ ಹಿಂತಿರುಗುವುದಿಲ್ಲ. ಹಠ ಮಾಡಬೇಡ ಧ್ರುವಕುಮಾರ. ಈ ವಯಸ್ಸಿಗೆ ತಪಸ್ಸು ಸರಿಯಲ್ಲ. ನಿನ್ನ ವಯಸ್ಸಿಗೆ ಅರಮನೆಯಲ್ಲಿ ಆಟವಾಡುತ್ತಾ ಆನಂದದಿಂದ ಕಾಲ ಕಳೆಯಬೇಕು. ಇಲ್ಲ ಪೂಜ್ಯರೇ, ನನಗೆ ಅರಮನೆಯಲ್ಲಿ ದುಃಖ ಸಿಗುವುದೇ ಹೊರತು ಆನಂದ ಸಿಗುವುದಿಲ್ಲ. ತಪಸ್ಸು ಮಾಡಿ ನಾನು ನನ್ನ ಕುಲದೈವವಾದ ಶ್ರೀಹರಿಯ ಅನುಗ್ರಹಕ್ಕೆ ಪಾತ್ರನಾದರೆ ನನಗೆ ಅದೇ ಪರಮಾನಂದ. ನನ್ನ ತಾಯಿ ಹೇಳಿದಂತೆ ನಾನು ತಪೋನಿರತನಾಗುತ್ತೇನೆ. ಧ್ರುವಕುಮಾರ, ನಿನ್ನ ಉದ್ದೇಶವೇನೋ ಘನವಾಗಿದೆ. ಆದರೆ ನಿನ್ನ ಪ್ರಯತ್ನ ಸಫಲವಾಗುವುದೆಂಬುದು ಸಂದೇಹಾಸ್ಪದ. ನಿನ್ನ ಪ್ರಯತ್ನ ಸಫಲವಾಗಬೇಕಾದರೆ ನೀನು ಬಾಳಿ ಬದುಕಿ ವಯಸ್ಸಾದ ಮೇಲೆ ನಿನ್ನ ಗುರಿಯನ್ನು ಈಡೇರಿಸಿಕೊಳ್ಳುವುದೇ ಸೂಕ್ತ. ಈ ವಯಸ್ಸಿಗೆ ತಪಸ್ಸು ಅಸಾಧ್ಯ ಮಗು. ದಯಮಾಡಿ ಹಾಗೆ ಹೇಳಬೇಡಿ ಪೂಜ್ಯರೇ. ತಪಸ್ಸಿಗೆ ವಯಸ್ಸಿನ ಗೊಡವೆ ಇಲ್ಲ. ಕಷ್ಟಗಳು ದುಃಖಗಳು ಚಿಕ್ಕವರು ದೊಡ್ಡವರೆಂದು ನೋಡುವುದಿಲ್ಲ. ಹಾಗೆಯೇ ತಪಸ್ಸಿಗೂ ಚಿಕ್ಕವರು ದೊಡ್ಡವರು ಎಂಬ ಭೇದವಿಲ್ಲ. ದೊಡ್ಡವರು ಮಾತ್ರವೇ ಶ್ರೀಹರಿಯ ಮೊರೆ ಹೋಗುವುದಾದರೆ ಚಿಕ್ಕವರು ತಮ್ಮ ದುಃಖ ಪರಿಹಾರಕ್ಕೆ ಏನು ಮಾಡಬೇಕು? ಇಲ್ಲಿ ಕೇಳು ಬಾಲಕ. ದೇವರು ಕೊಟ್ಟ ಸುಖ ದುಃಖಗಳನ್ನು ಯಾರು ಸಂತೋಷದಿಂದ ಸ್ವೀಕರಿಸುತ್ತಾರೋ ಅವರಿಗೆ ಸುಖ ದುಃಖಗಳ ಭೇದವಿರುವುದಿಲ್ಲ. ಅಂಥವರು ಹೇಗಿರಬೇಕೆಂದು ನಿನಗೆ ಗೊತ್ತೇ? ಗೊತ್ತಿಲ್ಲ. ನೀವು ಹೇಳಿದರೆ ತಿಳಿದುಕೊಳ್ಳುತ್ತೇನೆ. ಏಕೆಂದರೆ ನಿಮ್ಮಂಥ ಮಹಾತ್ಮರ ಮಾತುಗಳು ನನ್ನ ಉದ್ಧಾರಕ್ಕೆಂದೇ ನಾನು ಭಾವಿಸಿಕೊಳ್ಳುತ್ತೇನೆ. ಸರಿ, ಹಾಗಾದರೆ ಪರಮಾತ್ಮನ ಅನುಗ್ರಹ ಪಡೆಯಲು ಅಥವಾ ತಮ್ಮ ದುಃಖಗಳನ್ನು ನಿವಾರಿಸಿಕೊಳ್ಳಲು ಅಥವಾ ಮೋಕ್ಷವನ್ನು ಪಡೆದುಕೊಳ್ಳಲು ಸಾಧಕರು ಅನುಸರಿಸಿದ ದಾರಿಯನ್ನು ನಾನು ನಿನಗೆ ಹೇಳುತ್ತೇನೆ, ಕೇಳು. ಲೋಕದಲ್ಲಿ ಸಾಧಕರು ಶಮದಮಾದಿ ಗುಣಗಳುಳ್ಳ ಉತ್ತಮರನ್ನು ಕಂಡು ಸಂತೋಷ ಪಡುತ್ತಾರೆ. ಸಮಾನ ಗುಣವುಳ್ಳವರಲ್ಲಿ ಮೈತ್ರಿ ತಾಳುತ್ತಾರೆ. ನೀಚರಾದವರ ಮೇಲೆ ಕನಿಕರ ಪಡುತ್ತಾರೆ, ದಯೆ ತೋರಿಸುತ್ತಾರೆ. ಅಂಥವರು ದುಃಖಗಳಿಂದ ತಾಪಗಳಿಂದ ದೂರವಾಗುತ್ತಾರೆ. ನೀನು ಕೂಡ ಅಂಥ ಸಾಧಕರ ಮಾರ್ಗವನ್ನು ಅನುಸರಿಸಿದರೆ ನಿನ್ನ ದುಃಖವು ದೂರವಾಗುತ್ತದೆ. ಈ ತಪಸ್ಸು, ಈ ಅರಣ್ಯದ ಕಠಿಣ ಜೀವನ ನಿನಗೆ ಬೇಡ. ಪೂಜ್ಯರೇ, ನೀವು ಹೇಳುವ ಮಾರ್ಗ ಸರಿಯಾಗಿದೆ ಎಂದು ನನಗೂ ಅರ್ಥವಾಗುತ್ತದೆ. ಆದರೆ ತಪಸ್ಸು ಮಾಡಿ ನನ್ನ ದುಃಖವನ್ನು ನಿವಾರಿಸಿಕೊಳ್ಳಬೇಕೆಂಬ ನಿರ್ಧಾರದಿಂದ ಹಿಂದೆ ಸರಿಯಲು ಮನಸ್ಸಾಗುತ್ತಿಲ್ಲ. ಅಂದರೆ ನಾನು ಇಷ್ಟೆಲ್ಲ ಹೇಳಿದ ಮೇಲೂ ನಿನ್ನ ನಿರ್ಧಾರವನ್ನು ಬದಲಾಯಿಸಬೇಕೆಂದು ಅನಿಸುತ್ತಿಲ್ಲವೇ? ಖಂಡಿತ ಅನ್ನಿಸುತ್ತಿಲ್ಲ ಪೂಜ್ಯರೇ. ನೀವು ನನಗೆ ಉಪಕಾರ ಮಾಡುವುದಾದರೆ ನನ್ನ ಉದ್ದೇಶ ಸಾಧನೆ ಸಫಲವಾಗುವ ಹಾಗೆ ನನ್ನನ್ನು ಹೃದಯಪೂರ್ವಕವಾಗಿ ಹರಸಿ ಉಪದೇಶ ನೀಡಿ. ಸರಿಯಪ್ಪ, ನಿನ್ನ ನಿರ್ಧಾರ ದೃಢವಾಗಿರುವಾಗ ನಾನೇನು ಮಾಡಲಿ? ಸರಿ, ನಿನಗೆ ನನ್ನಿಂದ ಯಾವ ಉಪದೇಶ ಬೇಕು ಹೇಳು. ಕ್ಷತ್ರಿಯನಾದ ನನ್ನಲ್ಲಿ ವಿನಯ ವಿಧೇಯತೆ ಕಡಿಮೆ ಇದೆ ಎಂಬ ಭಾವನೆ ಬಂದಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ನೀವು ಶ್ರೀಹರಿಯ ಪರಮ ಭಕ್ತರು. ಆ ಭಕ್ತಿ ಮಾರ್ಗವನ್ನು ನಾನು ಹೇಗೆ ಸಾಧಿಸಬಹುದೆಂದು ಹೇಳಿ. ಧ್ರುವಕುಮಾರ, ಕ್ಷತ್ರಿಯನ ಹಠ ನಿನ್ನಲ್ಲಿದೆ. ಆದರೆ ನಿನ್ನ ತಪಸ್ಸಿನ ನಿರ್ಧಾರವನ್ನು ಬದಲಾಯಿಸಲು ಸಾಧ್ಯವಾಗಲಿಲ್ಲವಲ್ಲ ಎಂದು ಯೋಚಿಸುತ್ತಿದ್ದೇನೆ. ನಾನೇನು ಮಾಡಲಿ ಪೂಜ್ಯರೇ? ನನ್ನ ಚಿಕ್ಕಮ್ಮನ ಚುಚ್ಚು ಮಾತುಗಳನ್ನು ನನಗೆ ಮರೆಯಲಾಗುತ್ತಿಲ್ಲ. ಪ್ರೀತಿಯ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳುವ ಭಾಗ್ಯವನ್ನು ಅವರು ಕಿತ್ತುಕೊಂಡರು. ಆದ್ದರಿಂದ ಉತ್ಕೃಷ್ಟವಾದ ಪದವಿಯನ್ನು ಪಡೆಯುವ ಆಸೆಯಾಗಿದೆ. ಅದು ಈಡೇರಲು ಶ್ರೀಹರಿಯ ಕೃಪೆಯಿಂದ ಮಾತ್ರ ಸಾಧ್ಯ. ಆ ಕೃಪೆಯನ್ನು ಪಡೆಯುವ ಮಾರ್ಗವನ್ನು ತಿಳಿಸಿ. ಬ್ರಹ್ಮಪುತ್ರರಾದ ನೀವಲ್ಲದೆ ನನಗೆ ಬೇರಿನ್ನಾರು ಮಾರ್ಗ ತೋರಿಸಬಲ್ಲರು? ಅನವರತೂ ಪವಿತ್ರವಾದ ನಾರಾಯಣ ನಾಮಸ್ಮರಣೆಯಿಂದ ಪುನೀತರಾದ ಪೂಜ್ಯರೇ, ನಾನು ಯಶಸ್ವಿಯಾಗುವಂತೆ ಆಶೀರ್ವದಿಸಿ. ನಾರಾಯಣ ನಾರಾಯಣ. ಶಿಷ್ಯರೇ, ಈ ರೀತಿಯಲ್ಲಿ ಅರಣ್ಯದಲ್ಲಿ ಒಂಟಿಯಾಗಿ ತಪಸ್ಸು ಮಾಡಲು ಹೋಗುತ್ತಿದ್ದ ಬಾಲಕ ಧ್ರುವನನ್ನು ನಾರದರು ಪರಿಪರಿಯಾಗಿ ಪ್ರಯತ್ನಿಸಿದರೂ ಅವನ ನಿರ್ಧಾರ ಬದಲಾಗಲಿಲ್ಲ. ಹೌದು ಗುರುಗಳೇ, ನಾರದರ ಪ್ರಯತ್ನ ವಿಫಲವಾಗಲು ಕಾರಣ ಧ್ರುವಕುಮಾರನ ದೃಢ ಸಂಕಲ್ಪ. ಏನೇ ಆದರೂ ಗುರಿ ಸಾಧಿಸಬೇಕೆಂಬ ಹಠವಿತ್ತ ಹೊರತು ಅವನಲ್ಲಿ ಕಿಂಚಿತ್ತೂ ಅಂಜಿಕೆಯೂ ಇರಲಿಲ್ಲ. ನಾರದರ ಉದ್ದೇಶ ಕೂಡ
ಅವನ ನಿರ್ಧಾರ ಎಷ್ಟು ಭದ್ರವಾಗಿದೆ ಎಂದು ಪರೀಕ್ಷೆ ಮಾಡುವುದಾಗಿತ್ತೇ ಹೊರತು ಅವನನ್ನು ನಿರುತ್ಸಾಹಗೊಳಿಸುವುದಾಗಿರಲಿಲ್ಲ. ಆ ಚಿಕ್ಕ ವಯಸ್ಸಿಗೆ ಅವನಲ್ಲಿದ್ದ ದೃಢ ಸಂಕಲ್ಪವನ್ನು ಕಂಡು ನಾರದರಿಗೆ ಆಶ್ಚರ್ಯವಾಯಿತು. ಗುರುಗಳೇ, ನಾರದರು ಎಷ್ಟೇ ತತ್ವ ವಿಚಾರಗಳನ್ನು ಹೇಳಿದರೂ ಧ್ರುವ ಯಾವ ಕಾರಣಕ್ಕೂ ತನ್ನ ತಪಸ್ಸಿನ ನಿರ್ಧಾರವನ್ನು ಕದಲಿಸಲಾಗಲಿಲ್ಲ. ಒಂದು ರೀತಿಯಲ್ಲಿ ನಾರದರು ಧ್ರುವನ ನಿಷ್ಠೆಯನ್ನು ಇನ್ನಷ್ಟು ಗಟ್ಟಿ ಮಾಡಲು ನೆರವು ನೀಡುತ್ತಾರೆ. ಅವರು ಹೇಳಿದ ತತ್ವ ವಿಚಾರಗಳೆಲ್ಲ ಧ್ರುವನ ಹರಿಭಕ್ತಿಯನ್ನು ಹೆಚ್ಚು ಮಾಡಿತೇ ಹೊರತು ಕುಂದಿಸಲಿಲ್ಲ. ಕಾಡಿನ ಕಷ್ಟಗಳಾಗಲಿ ತಪಸ್ಸಿನ ಕಾಠಿಣ್ಯಗಳಾಗಲಿ ಅವನ ನಿರ್ಧಾರದಲ್ಲಿ ಬಿರುಕು ಮೂಡಿಸಲಿಲ್ಲ. ಅವನು ಅರಮನೆಯಿಂದ ಹೊರಟಾಗ ಯಾವ ನಿರ್ಧಾರ ಮಾಡಿದ್ದನೋ ಅದೇ ಕಡೆಯವರೆಗೂ ಅಚ್ಚಿಳಿಯದೇ ಉಳಿದಿತ್ತು. ಅಂದರೆ ನಾರದ ಮುನಿಗಳು ಧ್ರುವನ ತಪಸ್ಸಿನ ನಿರ್ಧಾರಕ್ಕೆ ಯಾವ ರೀತಿ ಮಾರ್ಗದರ್ಶನ ನೀಡಿದರು ಗುರುದೇವ? ಹಲವು ಹರಿಭಕ್ತರು ಹರಿಯ ಕೃಪೆಗೆ ಪಾತ್ರರಾಗಲು ಜನ್ಮ ಜನ್ಮಾಂತರಗಳಲ್ಲಿ ಪಾಡುಪಟ್ಟ ಕಥೆಯನ್ನು ಧ್ರುವನಿಗೆ ಹೇಳಿ ಅವನ ಮನಸ್ಸನ್ನು ಇನ್ನಷ್ಟು ದೃಢಗೊಳಿಸಿದರು. ಗುರುಗಳೇ, ನಾರದರು ಧ್ರುವನಿಗೆ ಹೇಗೆ ತಪಸ್ಸು ಮಾಡಬೇಕೆಂದು ಮಾರ್ಗದರ್ಶನ ನೀಡಿದರೆ? ಹೌದು ಶಿಷ್ಯರೇ,